ಗೆಳೆಯರೇ ನಮಸ್ಕಾರ. ನೋಡಿ, ಸುಖವಾಗಿ ಸಾಕುವಂತ ಒಬ್ಬ ಗೆಳೆಯ ಇದ್ದರೆ ಬೇಕು ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡ್ಕೊಂಡಿದ್ದಾರೆ. ಇವರು ತುಂಬಾ ಒಂದು ಕಷ್ಟಕರ ಒಂದು ಜೀವನವನ್ನ ಮಾಡಿದ್ದಾರಂತೆ. ಇವರು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ, ತಂದೆ ತಾಯಿ ಜೊತೆಗೆ ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡು ಒಬ್ಬರೇ ಸ್ವಂತ ಒಂದು ಮನೆಯನ್ನ ಮಾಡಿಕೊಂಡು ಇರುವುದಾಗಿ ಹೇಳಿಕೊಂಡಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರು ನೋಡಿ, ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ಇವರು ಏನಪ್ಪಾ ಅಂದ್ರೆ ಇನ್ನು ಸಿಂಗಲ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ಯಾಕಪ್ಪ ಅಂದ್ರೆ ಮದುವೆ ಆಗ್ತೀನಿ ಅಂತ ಬಂದವರೆಲ್ಲರೂ ಕೂಡ ಮೊದಲು ಒಪ್ಪಿಗೆಯನ್ನ ಕೊಟ್ಟು ನಂತರ ಒಪ್ಪೋದಿಲ್ಲ ಅಂತ ಸ್ನೇಹಿತರೆ. ಹಾಗಾಗಿ ಇನ್ನು ಸಿಂಗಲ್ ಇರುತ್ತೇನೆ ಅಂತ ತಿಳಿಸಿದ್ದಾರೆ. ಇವರು ನೋಡಿ, ಅಣ್ಣ ತಮ್ಮಂದ್ರು ಒಂದು ಆಸ್ತಿಯ ಒಂದು ಸಂಬಂಧ ಇವರು ತಂದೆ ತಾಯಿಯನ್ನ ಇವರನ್ನ ಬೇರೆ ಮಾಡಿದ್ರಂತೆ ಸ್ನೇಹಿತರೆ. ಈಗ ತಂದೆ ತಾಯಿ ಜೊತೆಗೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ತಂದೆ ತಾಯಿ ಜೊತೆಗೆ ಇರುವುದಾಗಿ ಮಾಹಿತಿಯಲ್ಲಿ ಜೀವನದ ಒಂದು ಸತ್ಯವನ್ನ ತಿಳಿಸಿದ್ದಾರೆ. ಇವರು ಕೆಲಸದ ಒಂದು ಮಾಹಿತಿಯನ್ನ ನೋಡೋದಾದ್ರೆ ಇವರು ನೋಡಿ, ಕಳೆದ ಒಂದು 9 ವರ್ಷಗಳಿಂದ ಒಂದು ಕಂಪನಿಯಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರಂತೆ. 30,000 ರೂಪಾಯಿ ಸ್ಯಾಲರಿ ಇದೆ ಅಂತೆ ಸ್ನೇಹಿತರೆ. ಇವರಿಗೆ ಒಂದು 4 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇವರು ತಂದೆ ತಾಯಿ ಹೆಸರಿಗೆ 4 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಇವರು ಅಣ್ಣ ತಮ್ಮಂದ್ರು ಕೊಟ್ಟಿದ್ದಾರೆ. ಆ ಒಂದು ಜಮೀನು ಇವ್ರ ಹೆಸರಿಗೆ ಮಾಡಿ ತಂದೆ ತಾಯಿ ಇವ್ರ ಹೆಸರು ಮಾಡಿದ್ದಾರಂತೆ ಸ್ನೇಹಿತರೆ. ಒಂದು 2 ಬೆಡ್ರೂಮ್ ಇರುವಂತ ಮನೆ ಕೂಡ ಇದೆ. 135 ಗ್ರಾಮ್ ಚಿನ್ನದ ಒಡವೆಗಳಿವೆ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಅಂತ ಒಂದು ಮಾಹಿತಿಯನ್ನ ನಮಗೆ ತಿಳಿಸಿದ್ದಾರೆ. ಇವರು ನೋಡಿ, ವರ ಬೇಕು ಅಂತ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಇರ್ಬೇಕಂದ್ರೆ ಬೇರೆ ಒಂದು ಹೆಣ್ಣಿನ ಒಂದು ಸಾಹಸ ಅವರಿಗೆ ಇರಬಾರ್ದಂತೆ, ಅನುಮಾನ ದುಡ್ಡಿನ ದಾಹ ಅವರಿಗೆ ಇರಬಾರ್ದಂತೆ, ಅವರು ದುಡಿದು ತಿನ್ನುವಂತಹ ವ್ಯಕ್ತಿಯಾಗಿರ್ಬೇಕು, ಅನುಮಾನ ದುಡ್ಡಿನ ದಾಹ ಇರದಂತಹ ಒಳ್ಳೆಯವರಾಗಿರ್ಬೇಕು, ಅವರು ದುಡಿದು ತಿನ್ನುವಂತಹ ವ್ಯಕ್ತಿ ಆಗಿರ್ಬೇಕಂತ ತಿಳಿಸಿದ್ದಾರೆ. 50ರ ಒಂದು ವಯಸ್ಸಿನ ಒಳಗಿರುವವರು ಮಾತ್ರ ಇವೆರಡಕ್ಕೂ ಒಪ್ಪೋದಾದ್ರೆ ದೇವಸ್ಥಾನದಲ್ಲಿ ಮದುವೆ ಆಗ್ತೀನಿ, ಅವ್ರು ಹೇಗಿದ್ರು ಪರವಾಗಿಲ್ಲ ಅಂತ ಈ ಒಂದು ಮಾಹಿತಿಯಲ್ಲಿ ನಮಗೆ ವರನ ಬಗ್ಗೆ ಶೇರ್ ಮಾಡಿಕೊಂಡಿದ್ದಾರೆ ಮಾಹಿತಿಯನ್ನ. ಇವರ ಒಂದು ಮಾಹಿತಿಗೆ ಬರೋದಾದ್ರೆ ಹೆಸರು ಬಂದು ಸ್ನೇಹಿತರೆ, ಇವರ ಹೆಸರು ಸುಕನ್ಯಾ ಅಂತ, ವೆಂಕಟಪ್ಪ ತಂದೆ ಹೆಸರು, ತಾಯಿ ಶಾಂತಮ್ಮ ಅಂತ ತಿಳಿಸಿದ್ದಾರೆ. ಎಜುಕೇಶನ್ ಡಿಪ್ಲೊಮಾ ಆಗಿದೆ ಇವ್ರದ್ದು. ಇವರ ಹಾಬಿ ಬಂದು ಬುಕ್ಸ್ ಗಳನ್ನ ಓದುವುದು ಜೊತೆಗೆ ಟಿವಿ ನೋಡುವುದು ಇವರ ಒಂದು ಹವ್ಯಾಸ ಅಂತ ಹೇಳಿದ್ದಾರೆ. ಎತ್ತರ ಬಂದು 158, ತೂಕ ಬಂದು 69, ಈಗ 32ರ ಒಂದು ವಯೋದಲ್ಲಿ ನಡೀತಾ ಇದೆ ಇವರಿಗೆ. ಇವ್ರ ಊರು ಬಂದು ಕೊಪ್ಪಳದಲ್ಲಿ ಒಂದು ಜಮೀನು ಮನೆ ಕೂಡ ಕೊಪ್ಪಳದಲ್ಲಿ ಇದೆ ಅಂತ ಹೇಳಿದ್ದಾರೆ. ವರ್ಕ್ ಬಂದು ಬಾಡಿಗೆ ಮನೆಯಲ್ಲಿ ಒಂದು ಬೆಂಗಳೂರಿನಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ತಂದೆ ತಾಯಿ ಜೊತೆಗೆ ಒಂದು ಬಾಡಿಗೆ ಮನೆಯಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡು ಇರುವುದಾಗಿ ಹೇಳಿದ್ದಾರೆ. ಇವರು ಇದೇ ನೋಡಿ ಸ್ನೇಹಿತರೆ, ಇವರು ಕೊಪ್ಪಳದಲ್ಲಿ ಇರುವಂತ ಮನೆ. ಈ ಒಂದು ಮನೆಯನ್ನ ಬಾಡಿಗೆ ಕೊಟ್ಟಿರುವುದಾಗಿ ಈ ಒಂದು ಮಾಹಿತಿಯಲ್ಲಿ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಇವ್ರನ್ನ ಸಂಪರ್ಕ ಮಾಡ್ಬೇಕಂತ ನಿಮ್ಗೆ ಅನ್ಸಿದ್ರೆ, ಇವರು ಓಕೆ ಅನ್ಸಿದೆ, ಇವರು ಟೋಟಲಿ ಮಾಹಿತಿ ಕೊಟ್ಟಂತ ಮಾಹಿತಿ ನನಗೆ ಓಕೆ ಅನ್ಸಿದೆ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ನಿಮ್ಮ ಎಲ್ಲಾ ಕಮೆಂಟ್ಗಳನ್ನ ಇವರು ಚೆಕ್ ಮಾಡ್ತಾರೆ, ಒಬ್ಬರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಇವರೇ ಖುದ್ದಾಗಿ ಹೇಳಿದ್ದಾರೆ ನಮಗೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.